ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಸುಜಾತ ಗೌಡ ವ್ಲಾಗ್ಸ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರಾಗಿದ್ದೀನಿ. ನೀವು ಕೂಡ ಸೂಪರಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ವಿಡಿಯೋ ಹಾಕಿ ಆಲ್ಮೋಸ್ಟ್ ಒಂದು 10 to 15 ಡೇಸ್ ಆಗಿತ್ತು. ಸ್ವಲ್ಪ ಬ್ಯುಸಿ ಇರೋದ್ರಿಂದ ಯಾವುದೇ ವೀಡಿಯೋಸ್ನ ಶೂಟ್ ಕೂಡ ಮಾಡಿರಲಿಲ್ಲ, ಹಾಗೆ ಅಪ್ಲೋಡ್ ಕೂಡ ಮಾಡಿರಲಿಲ್ಲ. ಇವತ್ತು ಬೆಳಗ್ಗೆನೇ ಒಂದೊಳ್ಳೆ ತಿಂಡಿ ರೆಸಿಪಿ ಜೊತೆಗೆ ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಬನ್ನಿ. ಈಗ ನೋಡಿ, ಸಿಂಪಲ್ಲಾಗಿ ಈ ಚಳಿಗೆ ಖಾರವಾಗಿ ಸಖತ್ತಾಗಿರುವಂಥ ಒಂದು ವೆಜಿಟೇಬಲ್ ರೈಸ್ ಬಾತ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಈಗ ನೋಡಿ, ಒಂದು ಬಾಣಲಿ ಬಿಸಿಗೆ ಇಟ್ಕೊಂಡಿದ್ದೀನಿ. ಬಿಸಿಗೆ ಇಟ್ಕೊಂಡಾದ್ಮೇಲೆ ಅದಕ್ಕೆ ಒಂದು 2 ಸ್ಪೂನಷ್ಟು ಆಯಿಲ್ನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡ್ಮೇಲೆ ಅರ್ಧ ಈರುಳ್ಳಿ, ಅರ್ಧ ಟೊಮೆಟೊ ಮತ್ತು ಒಂದು 4ರಿಂದ 5 ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಡಿ, ಖಾರಕ್ಕೆ ನೋಡಿಕೊಂಡು. ನಾನು ಸ್ವಲ್ಪ ಖಾರ ಕಮ್ಮಿಯಾಗಿ ಹಾಕಿದ್ದೀನಿ. ಈಗ ಅದು ಫ್ರೈ ಆದ ನಂತರ ನಾನು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಲ್ವ. ಅದಾದ ನಂತರ ನಾನು ಅದೇ ಬಾಣಲಿಗೆ 2 ಪೀಸ್ ಚಕ್ಕೆ, 2 ಪೀಸ್ ಲವಂಗ, ಒಂದು 7ರಿಂದ 8 ಕಾಳು ಮೆಣಸು, ಸ್ವಲ್ಪ ಜೀರಿಗೆ ಮತ್ತು ಇದ್ರ ಜೊತೆಗೆ ಇನ್ನೂ ಒಂದು ಸ್ವಲ್ಪ ಅಷ್ಟು ಐಟಮ್ಸ್ನ ಹಾಕ್ಕೊತಾ ಇದ್ದೀನಿ. ನೋಡಿ, ಒಂದೇ ಒಂದು ಏಲಕ್ಕಿ. ಜಾಸ್ತಿ ಬೇಕಿದ್ರೆ ಜಾಸ್ತಿ ಕ್ವಾಂಟಿಟಿಲಿ ಮಾಡೋರು ಇನ್ನೂ ಹಾಕ್ಕೊಬೋದು. ನಾನು ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ತಾಯಿದ್ದೀನಿ, ಸೊ ಇಷ್ಟು ಸಾಕಾಗುತ್ತೆ. ಟೇಸ್ಟಿಗೆ ಜಾಸ್ತಿ ಹಾಕಿದ್ರೆ ಮಸಾಲೆ ಆಗಿಬಿಡುತ್ತೆ, ತಿನ್ನೋದಕ್ಕಾಗಲ್ಲ. ಈಗ ಒಂದು ಏಲಕ್ಕಿ ಹಾಕಿದ್ದೀನಿ. ಅದ್ರ ಜೊತೆಗೆ 2 ಚಿಕ್ಕದು ಪಲಾವ್ ಎಲೆ, ಅದ್ರ ಜೊತೆಗೆ ಮರಾಠ ಮೊಗ್ಗು ಮತ್ತು ಮರಾಠ ಹೂವು ಮತ್ತು ಸ್ವಲ್ಪ ಸೋಂಪು ಕಾಳು ಮತ್ತು ಈ ಜಾಕಾಯಿ ಹೂ ಬರುತ್ತೆ ಗೊತ್ತಾ, ಜಾಕಾಯಿ ಹೂ ಒಣಗಿರೋದು, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಲಾಸ್ಟಲ್ಲಿ ನಾನು ಕಸೂರಿ ಮೆಥಿನ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಇದಕ್ಕೆ ಇನ್ನೂ ಸ್ವಲ್ಪ ಮಸಾಲೆ ಜಾಸ್ತಿ ಬೇಕು ಅನ್ನೋರು ಇನ್ನೂ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಹಾಕ್ಕೊಂಡು, ತುಂಬ ಜನಕ್ಕೆ ಮಾಡ್ತೀನಿ, ಒಂದು 5ರಿಂದ 6 ಜನಕ್ಕೆ ಮಾಡ್ತೀನಿ ಅಡುಗೆ ಅನ್ನೋರು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಹಾಕ್ಬೋದು. ಇದು ಒಂದು 4 ಜನಕ್ಕೆ ಆಗುವಷ್ಟು ಮಾಡ್ತಾಯಿದ್ದೀನಿ, ಸೊ ಇಷ್ಟು ಸಾಕಾಗುತ್ತೆ. ಮಸಾಲೆ ಜಾಸ್ತಿ ತಿನ್ನೋರು ಇರ್ತಾರೆ, ಕಮ್ಮಿ ತಿನ್ನೋರು ಇರ್ತಾರೆ. ಸೊ ನಾವು ಕಮ್ಮಿ ತಿಂತೀವಿ, ಜಾಸ್ತಿ ಖಾರ ನಮಗೆ ಇಷ್ಟ ಆಗೋಲ್ಲ. ಮತ್ತು ರೈಸಲ್ಲೂ ಕೂಡ ಅಷ್ಟೇ, ಜಾಸ್ತಿ ಮಸಾಲೆ ಸಿಕ್ಕಿದ್ರೆ ಅದು ನಮಗೆ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ನಾನು ಕಡಿಮೆ ಕ್ವಾಂಟಿಟಿಲೇ ಹಾಕಿ ಮಾಡ್ತಾಯಿದ್ದೀನಿ. ನೋಡಿ, ಈಗ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಪುದೀನ ಕೂಡ ಆ್ಯಡ್ ಮಾಡ್ಕೊಬೋದು. ಈಗ ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ನಾನು ಫ್ಲೇಮ್ನ ಆಫ್ ಮಾಡಿ ಅದು ಕಂಪ್ಲೀಟ್ ಕೂಲ್ ಆಗೋದಕ್ಕೆ ಬಿಟ್ಟುಬಿಡ್ತೀನಿ. ಕಂಪ್ಲೀಟ್ ಕೂಲ್ ಆಗೋದಕ್ಕೆ ಬಿಟ್ಟು ಅಷ್ಟರಲ್ಲಿ ತರಕಾರಿ ಎಲ್ಲ ಹೆಚ್ಕೊಂಡಿದ್ದೀನಿ. ನೋಡಿ, ಬೀನ್ಸು, ಕ್ಯಾರೆಟು, ಗೆಡ್ಡೆಕೋಸು ಇಷ್ಟನ್ನು ತರಕಾರಿ ತೊಗೊಂಡಿದ್ದೀನಿ. ಇಲ್ಲಿ ಒಗ್ಗರಣೆಗೆ 1 ಟೊಮೆಟೊ, 1 ಈರುಳ್ಳಿ ಮತ್ತು ಒಂದು 1/4 ಭಾಗದಷ್ಟು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಅದು ಕಟ್ ಮಾಡಿ ಇಟ್ಕೊಳ್ಳೋ ಅಷ್ಟರಲ್ಲಿ ಇಲ್ಲಿ ಮಸಾಲೆ ಕೂಡ ಹುರಿದಿರೋದು ಆರಿತ್ತು, ಕಂಪ್ಲೀಟ್ ಕೂಲಾಗಿತ್ತು. ಸೊ ಈಗ ಅದನ್ನು ಒಂದು ಜಾರ್ಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಜಾರ್ಗೆ ಹಾಕ್ಕೊಂಡು ನಾನು ನೀರು ಹಾಕ್ತಾಯಿಲ್ಲ, ಗಟ್ಟಿಯಾಗಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ನೀರು ಹಾಕೋದೇನು ಬೇಕಾಗಿಲ್ಲ, ಈ ಟೊಮೆಟೊಲ್ಲೇ ಎಲ್ಲ ನೀರು ಇರುತ್ತೆ ಅಲ್ವಾ, ಸೊ ನೀರು ಅವಶ್ಯಕತೆ ಇಲ್ಲ. ನೋಡಿ, ಇಷ್ಟು ಪೇಸ್ಟ್ ಮಾಡ್ಕೊಬಂದರೆ ಸಾಕು. ಅತಿ ಪೂರ್ತಿ ನುಣ್ಣಗೂ ಬೇಡ, ಪೂರ್ತಿ ತರಿನೂ ಬೇಡ, ಇಷ್ಟಲ್ಲಿ ನಾವು ನುಣ್ಣಗೆ ರುಬ್ಕೊಬಂದರೆ ಸಾಕಾಗುತ್ತೆ. ಈಗ ನೋಡಿ, ನಾನು ರೆಡಿ ಮಾಡ್ತಾಯಿದ್ದೀನಿ. ಈಗ ಒಂದು ಕುಕ್ಕರ್ಗೆ ನಾನು ಒಂದು 7ರಿಂದ 8 ಸ್ಪೂನಷ್ಟು ಆಯಿಲ್ನ ಹಾಕ್ಬಿಟ್ಟು 1 ಏಲಕ್ಕಿ, 2 ಲವಂಗ ಮತ್ತು 2 ಪೀಸ್ ಚಕ್ಕೆ ಇಷ್ಟನ್ನು ಮಾತ್ರ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಪಲಾವ್ ಎಲೆ ಎಲ್ಲ ಕೂಡ ನೀವು ಹಾಕ್ಕೊಬೋದು, ಬಟ್ ನಮಗೆ ಇಷ್ಟ ಆಗೋಲ್ಲ, ಸೊ ಹಾಕಿಲ್ಲ ನಾನು. ನೀವು ಪಲಾವ್ ಎಲೆ ಮಿಕ್ಸ್ ಬರುತ್ತಲ್ಲ, ಅದನ್ನು ಕೂಡ ನೀವು ಹಾಕ್ಬೋದು. ಈಗ ನೋಡಿ, ಅದಷ್ಟು ಹಾಕಿದ್ಮೇಲೆ ನಾನು ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಹಾಕಿದ ನಂತರ ನಾನು ಕಟ್ ಮಾಡಿರೋವಂಥ ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಕ್ಯಾಪ್ಸಿಕಮ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು ಸ್ವಲ್ಪನೇ ಕ್ಯಾಪ್ಸಿಕಮ್ ತೊಗೊಂಡಿರೋದು, ಸೊ ಜಾಸ್ತಿ ತೊಗೊಂಡಿಲ್ಲ. ಕ್ಯಾಪ್ಸಿಕಮ್ ಹಾಕಿ ಫ್ರೈ ಆದ ನಂತರ ನಾನು 1 ಟೊಮೆಟೊ ತೊಗೊಂಡಿದ್ದೆ ಅಲ್ವಾ, ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಇದಕ್ಕೆ ನಾನೀಗ ನೆಕ್ಸ್ಟು ಕಟ್ ಮಾಡಿರೋವಂಥ ಕ್ಯಾರೆಟು, ಗೆಡ್ಡೆಕೋಸು, ಬೀನ್ಸು ಇಷ್ಟನ್ನು ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಾದ ನಂತರ ನಾನು ಇದೇನು ಈಗ ಕ್ಯಾರೆಟು, ಬೀನ್ಸು ಮತ್ತು ಗೆಡ್ಡೆಕೋಸೆಲ್ಲ ಹಾಕಿ ಹುರಿತಾ ಇದ್ದೀನಿ ಅಲ್ವಾ, ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಹುರ್ಕೊಬೇಕು. ಈಗ ನಾವೀಗ ಎಣ್ಣೆಯಲ್ಲಿ ಉಪ್ಪಲ್ಲಿ ಎಷ್ಟು ಚೆನ್ನಾಗಿ ತರಕಾರಿ ಹುರಿತೀವಿ ಅಷ್ಟು ಟೇಸ್ಟ್ ಬರುತ್ತೆ, ಸಪ್ಪೆ ಇರಲ್ಲ. ನಾವು ಡೈರೆಕ್ಟ್ ಹಾಗೆ ಹಾಕಿ ಬಿಟ್ಟರೆ ಏನೂ ಯೂಸ್ ಇಲ್ಲ, ಅದು ಟೇಸ್ಟ್ ಕೂಡ ಬರೋದಿಲ್ಲ. ಸೊ ನೆಕ್ಸ್ಟು ಅದಕ್ಕೆ ನಾನು ಒಂದು 1/4 ಚಮಚದಷ್ಟು
ಅರಿಶಿನ ಪುಡಿ ಮತ್ತು 1 ಸ್ಪೂನು, ಚಿಕ್ಕ ಸ್ಪೂನಲ್ಲಿ 1 ಸ್ಪೂನಷ್ಟು ಗರಂ ಮಸಾಲ, ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ದರೆ ಇನ್ನು ಚಿಕನ್ ಮಸಾಲ ಬರುತ್ತೆ ಅಲ್ಲ, ಅದನ್ನು ಕೂಡ ಹಾಕ್ಬೋದು. ಇಲ್ಲಾಂದರೆ ಬಿರಿಯಾನಿ ಮಸಾಲ ಅಥವಾ ಪಲಾವ್ ಮಸಾಲ ಇದೆಯಲ್ಲ, ಅದನ್ನು ಕೂಡ ಹಾಕೊಬೋದು. ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಬೋದು. ಹಾಕಿದ ನಂತರ ಮಸಾಲೆನ ಹಾಕಿದ ನಂತರ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಚೆನ್ನಾಗಿ ಹುರಿದು ಆದಮೇಲೆ ನೋಡಿ, ಈಗ ಸ್ವಲ್ಪ ಅದನ್ನು ಹಾಕಿರೋದಕ್ಕೆ ಎಣ್ಣೆ ಎಲ್ಲ ಬಿಟ್ಕೊತಾ ಇದೆ, ಮಸಾಲೆ ಪುಡಿ ಹಾಕಿರೋದಕ್ಕೆ. ಅದಾದ ನಂತರ ನಾನು ರುಬ್ಬಿರೋಂಥ ಮಿಶ್ರಣ ಏನಿದೆ ಅಲ್ವಾ, ಪೇಸ್ಟ್ ಮಾಡ್ಕೊಂಡಿದ್ವಿ ಅಲ್ವಾ ಹುರ್ಕೊಂಡು, ಆ ಮಸಾಲೆನ ಹಾಕ್ತಾಯಿದ್ದೀನಿ. ಈ ಮಸಾಲೆನ ಕಂಪ್ಲೀಟ್ ಹಸಿ ವಾಸನೆ ಏನಿದೆ ಅದೆಲ್ಲ ಕಂಪ್ಲೀಟ್ ಹೋಗೋ ತನಕ ಚೆನ್ನಾಗಿ, ಇಲ್ಲ ಅಂದರೂ ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಹುರ್ಕೊಬೇಕು. ನಾವು ಚೆನ್ನಾಗಿ ಹುರಿತಾ ಇದ್ದರೆ ಏನಾಗುತ್ತೆ, ಹಸಿ ವಾಸನೆ ಎಲ್ಲ ಹೋಗಿ ಸೈಡಲ್ಲೆಲ್ಲ ಪೂರ್ತಿ ಎಣ್ಣೆ ಬಿಟ್ಕೊತಾ ಇರುತ್ತೆ. ಆ ಥರ ಇದನ್ನು ಹುರಿಬೇಕು. ಈಗ ಥರ ಕಂಪ್ಲೀಟು ನೋಡಿ ನಾನು ಹುರಿದಿದ್ದೀನಿ. ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು, ಎಣ್ಣೆ ಎಲ್ಲ ಬಿಟ್ಕೊತಾ ಇದೆ ನೋಡಿ. ಇಷ್ಟು ಚೆನ್ನಾಗಿ ಹುರಿದ್ರೆ ಸಾಕು, ಅತಿ ಏನು ಬೇಡ, ಇಷ್ಟು ಹುರಿದ್ರೆ ಸಾಕು. ಕಂಪ್ಲೀಟ್ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಸೈಡಲ್ಲೆಲ್ಲ. ಇದಾದ ನಂತರ ನಾನು ನೋಡಿ, ಈ ಒಂದು ಗ್ಲಾಸ್ ತೋರಿಸ್ತಾ ಇದ್ದೀನಲ್ವ, ಇದರಲ್ಲಿ ನಾನು 1.5 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಈ 1.5 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅಲ್ವಾ. ಸೊ ಈಗ ನಾನು 3 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. ಈಗ ಜಾರಲ್ಲಿ ಸ್ವಲ್ಪ ಮಸಾಲೆ ಎಲ್ಲ ಉಳ್ಕೊಂಡಿತ್ತಲ್ವ, ಸೊ ಅದಕ್ಕೆ ಹಾಕಿ ನಾನು ನೀರನ್ನು ಕಲಿಸ್ಕೊಂಡು ಹಾಕ್ಕೊತಾ ಇದ್ದೀನಿ, ಮಿಕ್ಸ್ ಮಾಡಿಕೊಂಡು. 3 ಗ್ಲಾಸ್ ನೀರು ಹಾಕಿ ಆದ ನಂತರ ನಾನು 1 ರೌಂಡು ಮತ್ತೆ ಕಂಪ್ಲೀಟ್ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಅದಕ್ಕೆ ತೊಳೆದಿರೋ ಅಂಥ 1.5 ಲೋಟ ಅಕ್ಕಿ ಅಂತ ಹೇಳಿದ್ನಲ್ಲ, 1.5 ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೆ ಅಲ್ವ, ಅದನ್ನ ಕಂಪ್ಲೀಟು ತೊಳ್ಕೊಂಡು ಒಂದು 2ರಿಂದ 3 ಸಾರಿ ತೊಳೆದು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಾದ ನಂತರ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿ, ಇಲ್ಲಾಂದರೆ ಕುದಿ ಬರೋ ತನಕ ಇರ್ತೀವಿ, ಅಂದರೆ ಟೈಮ್ ಇತ್ತು ಅಂದರೆ ಕುದಿ ಬರೋ ತನಕ ಇದ್ದು ಆಮೇಲೆ ಕ್ಯಾಪ್ನ ಕ್ಲೋಸ್ ಮಾಡ್ಬೋದು. ಇಲ್ಲ ಕೆಲಸ ಇದೆ ಕೆಲಸ ಇದ್ದಾಗ ಕೂಡ ನಾವು ಕ್ಯಾಪ್ನ ಕ್ಲೋಸ್ ಮಾಡಿ ಹಾಗೇ ವಿಷಿಲ್ನ ಕೂಡ ತೊಗೋಬೋದು. ಹೇಗೆ ಮಾಡಿದ್ರೂ ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ. ಈಗ ಅದಾದಮೇಲೆ ಕಂಪ್ಲೀಟ್ 2 ವಿಷಿಲ್ ಬರ್ಸ್ಕೊಂಡಿದ್ದೀನಿ. ಮನೆಯೆಲ್ಲ ಫುಲ್ ಘಮ 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 ಅಂತಾಯಿತ್ತು, ಫ್ಲೇವರ್ ಅಂತೂ ಸಖತ್ತಾಗಿ ಬರ್ತಾಯಿತ್ತು. ನನ್ನ ಮಗಳು ಹೋಗಿ ಬಂದು ಅಮ್ಮ ಚೀಚಿ ಸಾರು ಮಾಡ್ತಿದ್ಯಾ, ಅಮ್ಮ ಚೀಚಿ ಮಾಡ್ತಿದ್ಯಾ ಅಂತ ಕೇಳ್ತಿದ್ಲು. ಅಷ್ಟು ಘಮ ಘಮ ಬರ್ತಾಯಿತ್ತು. ಅದು ವಿಷಿಲೆಲ್ಲ ತೆಗೆದು ಆದಮೇಲೆ ನೋಡಿ, ನಾನು ಒಂದು ಅರ್ಧದಷ್ಟು ನಿಂಬೆಹಣ್ಣು ಹುಳಿನ ಹಾಕ್ಕೊಂಡಿದ್ದೀನಿ, ಅರ್ಧ ಹೋಳುನಷ್ಟು ನಿಂಬೆಹಣ್ಣು ಹುಳಿ ಹಾಕಿದ್ದೀನಿ. ಅದ್ರ ಜೊತೆಗೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೀಟಾಗಿ ಕಂಪ್ಲೀಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದೊಂದು ಟೈಮಲ್ಲಿ ಮೇಲುಗಡೆ ಮಸಾಲೆ ಉಳ್ಕೊಂಡಿರುತ್ತೆ, ಕೆಳಗಡೆ ಹಂಗೆ ಅನ್ನ ವೈಟ್ಗಿರುತ್ತೆ ಅಲ್ವಾ, ಬಿಳಿ ಅನ್ನ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ನೀಟಾಗಿ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಂಬೆಹಣ್ಣು ರಸ ಹಾಕಿದ್ದೀನಿ ಅಲ್ವಾ, ಕರೆಕ್ಟಾಗಿ ಎಲ್ಲದಕ್ಕೂ ಹದವಾಗಲಿ ಅಂತ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದಾದ ನಂತರ ನೋಡಿ ಪ್ಲೇಟ್ಗೆ ಸರ್ವ್ ಮಾಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಮೊಸರು ಬಜ್ಜಿ ಇದ್ರಂತೂ ಕಾಂಬಿನೇಷನ್ ಮಸ್ತಾಗಿರುತ್ತೆ. ಆ್ಯಂಡ್ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ನಮ್ಮ ಹತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತೀರಾ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.